ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರ್ವತಿ ಜನನಿ ಇಬ್ಬರು ಸೀಮಂತಾನು ಒಟ್ಟಿಗೆ ಅರಸನಕೋಟೆ ಒಳಗಡೆನೆ ಮಾಡಬೇಕು ಅಂತಿದ್ಯಾ? ಅದಕ್ಕೆ ಗುರುಗಳು ಒಪ್ಪಿಗೆನೂ ಸಿಕ್ಕಿದೆ. ಹಾಗಾದರೆ ಸಂತೋಷ. ಆದರೆ ಇದು ಹೇಗೆ ಸಾಧ್ಯ ಅನ್ನೋದೇ ನನ್ನ ಪ್ರಶ್ನೆ. ಅಸಾಧ್ಯವಾಗಿದ್ದನ್ನು ಸಾಧ್ಯ ಮಾಡೋ ಕಾಲ ಬಂದಿದೆ ಅಂದ್ಕೊಳ್ಳಿ ರಘು. ಸೀಮಂತದ ಮುಹೂರ್ತಕ್ಕೆ ಇನ್ನು 2 ದಿನ ಸಮಯ ಇದೆ. ಅಷ್ಟರೊಳಗೆ ಆ ದಿನ ಪಾರ್ವತಿನ ಅವ್ರ ಮನೆಗೆ ಅಂದರೆ ಅರಸನಕೋಟೆಗೆ ಕರ್ಕೊಂಡು ಬರೋಣ. ಏನು ಹೇಳ್ತಿದ್ಯಾ ಅಖಿಲ? ಆದಿತ್ಯ ಪಾರ್ವತಿನ ಅರಸನಕೋಟೆಗೆ ಕರೆಸ್ತಿದ್ಯಾ? ಹೌದು. ಈ ಪ್ರಪಂಚಕ್ಕೆಲ್ಲ ಬೆಳಕು ಕೊಡೋನು ಸೂರ್ಯ ಅಂತ ಅವನನ್ನು ನಾವೆಲ್ಲ ಪೂಜಿಸ್ತೀವಿ, ಆರಾಧಿಸ್ತೀವಿ. ಆದರೆ ಆ ಸೂರ್ಯನಿಗೂ ಗೊತ್ತು ಪ್ರಪಂಚನ ಬೆಳಗೋದಕ್ಕೋಸ್ಕರ ತಾನು ತನ್ನನ್ನು ಸುಟ್ಕೋತಾ ಇದ್ದೀನಿ ಅಂತ. ಹಾಗೆ ನನ್ನ ಮಗ ಆದಿ, ಸೊಸೆ ಪಾರ್ವತಿ ನಮ್ಮ ಕುಟುಂಬದ ಗೌರವನ ಕಾಪಾಡೋದಕ್ಕೋಸ್ಕರ ತಮ್ಮ ನೆಮ್ಮದಿನ ತಾವೇ ಸುಟ್ಕೋತಾ ಇದ್ದಾರೆ. ಅದರ ಅರಿವಿಲ್ಲದೆ ಹೆತ್ತ ತಾಯಿಯಾಗಿ ನಾನೇ ಮಗನ್ನ ಸೊಸೆನ ದೂರ ಕಳಿಸ್ಬಿಟ್ಟೆ. ಆಸ್ತಿಲಿ ಭಾಗ ಕೇಳಿದ್ರೆ ಹಿಂದೆ ಅವ್ರ ತಪ್ಪೇನೂ ಇಲ್ಲ, ಅವ್ರ ಸ್ವಾರ್ಥ ಏನೂ ಇಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೂ ಅವ್ರನ್ನ ಹೇಗೆ ದೂರ ಇಡೋದಕ್ಕೆ ಸಾಧ್ಯ? ನಾನು ಎಷ್ಟು ಅಂತ ಒಳಗೊಳಗೆ ಕೊರಗೋದಕ್ಕೆ ಸಾಧ್ಯ? ತಪ್ಪು ನಡೆದಿರೋದು ರಾಣನಿಂದ. ಅದಕ್ಕೆ ನಮ್ಮ ಮಗ, ಸೊಸೆ, ಮೊಮ್ಮಗು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇನ್ನೇನಿದ್ರು ನಮ್ಮ ಮಗ, ಸೊಸೆ, ಮೊಮ್ಮಗು ಬದುಕು ನಮ್ಮ ವಂಶನ, ನಮ್ಮ ಮನೆತನನ ಬೆಳಗಬೇಕು ಅಷ್ಟೇ. ಅವ್ರನ್ನ ಕರೆಸೋ ಮನಸ್ಸು ನಿನಗೆ ಬಂದಿರ್ಬೋದು, ಆದರೆ ಅವ್ರು ಬರೋ ಮನಸ್ಸು ಮಾಡಬೇಕಲ್ಲ. ಬರಬೇಕು ಅನ್ನೋದು ನನ್ನ ಆಸೆ. ಆದರೆ ಹೇಗೆ ಅಂತ ಕೇಳಿದ್ರೆ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ ರಘು. ಆದರೆ ನಮ್ಮ ಹಿರಿಯ ಸೊಸೆ ಪಾರ್ವತಿಯ ಸೀಮಂತನ ನಾವು ಅರಸನಕೋಟೆಯಲ್ಲೇ ಮಾಡಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ಹಿರಿಯ ಸೊಸೆಯಾಗಿ ಪಾರ್ವತಿಯ ಹಕ್ಕು ಕೂಡ ಅಲ್ವಾ? ಈ ಬಂಗಾರ ಅನ್ನೋದು ಮನುಷ್ಯನ ಕೈಲಿದ್ರೆ ಚಿನ್ನ, ಹೊನ್ನು ಅಂತ ಕರೀತಾರೆ. ಅದೇ ದೇವಸ್ಥಾನದಲ್ಲಿ ಕಲಶದ ರೂಪದಲ್ಲಿದ್ದರೆ ದೇವರ ಕಲಶ ಅಂತ ಪೂಜೆ ಮಾಡ್ತಾರೆ. ನನ್ನ ಸೊಸೆ ಪಾರ್ವತಿ ಪುಟಕ್ಕಿಟ್ಟ ಬಂಗಾರ. ಅವಳು ಕಲಶದ ಥರ ನಮ್ಮ ಅರಸನ ಕೋಟೆಯಲ್ಲಿ ಇದ್ರೇನೆ ಶೋಭೆ. ಹೇಗಾದರೂ ಮಾಡಿ ಕರೆಸಲೇಬೇಕು ಅವಳನ್ನ. ನನ್ನ 2 ಪ್ರಶ್ನೆ ಕಾಡ್ತಿದೆ ಅಖಿಲ. ಒಂದು, ರಾಣನ್ ಕಪಿ ಮುಷ್ಟಿಲಿ ಒದ್ದಾಡ್ತಿರೋ ನಮ್ಮ ಮಗ, ಸೊಸೆ ಇಬ್ರು ಇಲ್ಲಿಗೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ. ಇನ್ನು 2ನೇದು, ನಮಗೆ ರಾಣನ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗೋವರೆಗೂ ನಾವು ನಮ್ಮ ಮಗ, ಸೊಸೆ ಇಬ್ರಿಗೆ ಹತ್ರ ಆಗೋದು ಬೇಡ ಅಂತ ನೀನೇ ಹೇಳಿದ್ದೆ. ಈಗ ಈ ಸೀಮಂತ ಕಾರಣಕ್ಕೆ ನಾವೇನಾದರೂ ಒಂದಾಗ್ಬಿಟ್ರೆ ಅದು ರಾಣನ್ ಗಮನಕ್ಕೆ ಬರಲ್ವಾ? ಅವನು ಗೊತ್ತಾದ್ರೆ ನಮ್ಮ ಮಗ, ಸೊಸೆ ಜೀವಕ್ಕೆ ತೊಂದರೆ ಆಗಲ್ವಾ? ಆಗಲ್ಲ. ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀಯಾ? ಪಾರು, ಏನು ಮಾಡ್ತಾ ಇದೀಯಾ?
ಇರಲಿಲ್ಲ, ಅದಕ್ಕೆ ಟ್ರಂಕಲ್ಲಿದ್ದ ಹಳೆ ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದೆ. ಹೌದಾ? ಮೊನ್ನೆ ಸಾತಿ ಸಜ್ಜೆ ಮೇಲಿಂದ ಹಳೆ ತೊಟ್ಲು ತೆಗೆದು ಕೆಳಗಿಳಿಸಿದ್ರು. ಇವತ್ತು ಮಗಳು ಯಾವ ಹಳೆ ವಸ್ತು ನೋಡ್ತಾ ಇದ್ದು? ಇಷ್ಟೊಂದು ನೆನೆಸ್ಕೊಂಡು ಏನೋ ನೋಡ್ತಾ ಇದೆಯಾ ಅಂದರೆ ಅದು ಮುಖ್ಯವಾದ ವಸ್ತುನೇ ಇರಬೇಕು. ಪಾಪಾರು ನನಗೂ ತೋರಿಸು. ಬೇಡ ಯಜಮಾನ್ರೆ. ನೀವು ಬಂದಮೇಲೆ ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ನಾನು ಇನ್ನೂ ಏನೂ ಕುಡ್ದೇ ಇಲ್ಲ. ಬನ್ನಿ ಒಟ್ಟಿಗೆ ಕಾಫಿ ಕುಡಿಯೋಣ. ಹೋಗಿ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸಾರು, ನಂಗೊಂದು ಲೋಟ ಕಾಫಿ ಸಿಗ್ಬೋದಾ? ಅಕ್ಕ, ನನಗೊಂದು ಲೋಟ ಕಾಫಿ. ಸರಿ, ಎಲ್ಲರೂ ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ನಿನ್ನೇ ಕೇಳ್ತಿರೋದು, ಅದು ಹೇಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಹೇಗೆ ಅಂದರೆ, ಸೀಮಂತದ ಮುಹೂರ್ತಕ್ಕೆ ಮುಂಚೆನೆ ರಾಣನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿರ್ತಾರೆ. ರಾಣ ಇದೇ ಊರಲ್ಲಿದ್ದಾನೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ನನ್ನ ಹತ್ರ ರಾಣನ ಒಂದು ಹಳೆ ಫೋಟೋಗ್ರಾಫ್ ಇತ್ತು. ಅದನ್ನು ಇನ್ವೆಸ್ಟಿಗೇಟಿಂಗ್ ಪೊಲೀಸ್ ಆಫೀಸರ್ ರುದ್ರೇಗೌಡರಿಗೆ ಕಳಿಸ್ಕೊಟ್ಟಿದ್ದೆ. ಅದನ್ನು ಅವರು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ಸರ್ಕ್ಯುಲೇಟ್ ಮಾಡಿದ್ರಂತೆ. ಸಾರ್ಥಿ, ನಾಳೆನೇ ಕಂಟಿಯವ್ರ ಹತ್ರ ಇಸ್ಕೊಂಡು ಸಾಲದ ಕಂತು ಕಟ್ಟೋದಕ್ಕೆ ಕೊನೆ ದಿನ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಲೆಕ್ಕ ಹಾಕಿ ಏನಾದರೂ ಕಮ್ಮಿ ಬಿದ್ದರೆ ಮಿಕ್ಕಿ ದುಡ್ಡಿಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಇದುವರೆಗೂ ಈ ಕೈಲಿ ಚೆಕ್ ಬರೆದು ಅಭ್ಯಾಸ, ಇವತ್ತು ಮುತುವರ್ಜಿಯಿಂದ ಚಿಲ್ಲರೆ ಎಣ್ಸೋಂಗ್ ಆಗೋಯ್ತಲ್ಲ ದೊಡ್ಡ ಯಜಮಾನ್ರೆ. ಸಾರ್ಥಿ, ಚೆಕ್ ಬರೆಯೋದಕ್ಕಿಂತ ಈ ಚಿಲ್ಲರೆ ಎಣಿಸೋದ್ರಲ್ಲೇ ಖುಷಿ ಇದೆ. ನೀವೇನು ಸಾರ್ಥಿ, ಚಿಕ್ಕ ಪುಡೋದಕ್ಕೆಲ್ಲ ಇಷ್ಟೊಂದು ಎಮೋಷ್ನಲ್ ಆಗ್ತಿರಲ್ಲ. ನೋಡಿ, ಮುಂದೆ ಇರೋದಷ್ಟೇ ನಮ್ಮ ಜೀವನ. ನೀವು ಆರಾಮಾಗಿರಿ. ಹಾಂ ನೋಡಿ, ಪಾರ್ವತಿ ಕಾಫಿ ತಂದು ನೆಮ್ಮದಿಯಿಂದ ಕಾಫಿ ಕುಡಿರಿ. ಸಾಲದ ಕಂತು ಕಟ್ಟೋದಕ್ಕೆ 5,000 ರೂಪಾಯಿ ಕಮ್ಮಿ ಇದೆ. ಒಂದೇ ದಿನದಲ್ಲಿ 5,000 ರೂಪಾಯಿ ಹೇಗೆ ಹೊಂದ್ಸೋದು ಸಾರ್ಥಿ? ಇದರಲ್ಲಿ 5,000 ಇದೆ. ನೀವು ಯಾವ ತಿಂಗಳು ಹೇಳ್ತೀರೋ ಆ ತಿಂಗಳಿಂದನೇ ಕಟ್ ಮಾಡ್ತೀನಿ. ತಗೊಳ್ಳಿ ಯಜಮಾನ್ರೆ, ಇದರಲ್ಲಿ 5,000 ರೂಪಾಯಿ ಇದೆ. ಪಾರು, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಹೇಗೆ ಬಂತು? ಏನಾದರೂ ತಗೋ ಅಂತ ಸಾವಿತ್ರಕ್ಕ ಕೊಟ್ಟರು. ಅವ್ರು ನನಗೆ ಅಮ್ಮನ ಥರ ಅಲ್ವಾ, ಅದಕ್ಕೆ ಅವ್ರು ಕೊಟ್ಟಿದ್ದ ದುಡ್ಡನ್ನು ಬೇಡ ಅಂತ ಹೇಳೋದಕ್ಕಾಗಲಿಲ್ಲ. ದೇವರು ಈ ಸಲ ಸಾವಿತ್ರಕ್ಕನ ರೂಪದಲ್ಲಿ ಬಂದು ಸಹಾಯ ಮಾಡ್ದ ಅಂತ ಅನ್ಕೊಳ್ಳೋಣ. ತಗೊಳ್ಳಿ ದೊಡ್ಡ ಯಜಮಾನ್ರೆ. ಕಂಟಿಯವ್ರಿಗೆ ಫೋನ್ ಮಾಡಿ ಹಣ ಅಡ್ಜಸ್ಟ್ ಆಗಿದೆ, ನಾಳೆ ಬ್ಯಾಂಕ್ ಓಪನ್ ಆದ ತಕ್ಷಣ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ಬಿಡ್ತೀನಿ ಸಾರ್ಥಿ. ಸರಿ ದೊಡ್ಡ ಯಜಮಾನ್ರೆ.
ಇವತ್ತು ಬೆಳಿಗ್ಗೆ ಒಂದು ಆಕ್ಸಿಡೆಂಟ್ ವಿಚಾರವಾಗಿ ಸಂಬಂಧಪಟ್ಟ ಜಾಗದ CCTV ಫುಟೇಜ್ ಅನ್ನ ಪೊಲೀಸರು ಚೆಕ್ ಮಾಡ್ತಾ ಇದ್ರಂತೆ. ಅದರಲ್ಲಿ ರಾಣ ಕಾಣಿಸ್ಕೊಂಡಿದ್ದಾನೆ. ಆಗ್ತಾನೆ ಬೈಕಿಂದ ಇಳಿದು ಪಾಸ್ ಆಗ್ತಾ ಇರೋದು ಕಾಣಿಸಿದೆ. ಅಖಿಲ, ರಾಣನಂಥ ಹಣವಂತರು ಈ ವಯಸ್ಸಿನಲ್ಲಿ ಈ ಊರಿನಲ್ಲೂ ಇಲ್ಲ, ಅವನ ಹಳ್ಳಿನಲ್ಲೂ ಇಲ್ಲ, ಇನ್ಯಾವುದೋ ಊರಿಂದ ದೂರದಿಂದ ಇಲ್ಲಿವರೆಗೂ ಬೈಕಲ್ಲಿ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಅವನು ಬೈಕಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ಅಂತಂದ್ರೆ ಇದೇ ಊರಲ್ಲಿದ್ದಾನೆ ಅಂತ ತಾನೇ ಅರ್ಥ. CCTV ಫುಟೇಜನ್ನು ನೋಡಿ ಪೊಲೀಸ್ನವರು ರಾಣನ ಬೈಕಿನ ನಂಬರನ್ನ ಗುರ್ತು ಹಾಕೊಂಡಿದ್ದಾರೆ. ಇನ್ನು ಅವನ ನೆಲೆನ ಕಂಡುಹಿಡಿಯೋದು ಮಾತ್ರ ಬಾಕಿ. ಪೊಲೀಸ್ನವರು ಆ ಕೆಲಸದಲ್ಲೇ ನಿರತರಾಗಿದ್ದಾರೆ. ನಾಳೆ ನಾಡಿದ್ರಲ್ಲಿ ರಾಣನ ಅಂತ್ಯ ಆಗೋದಂತೂ ಖಂಡಿತ. ರಾಣನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಅನ್ನೋದಾದ್ರೆ ನಮ್ಮ ಮಕ್ಕಳಿಗೆ ಇನ್ಯಾರ ಭಯ? ಮೇಲಾಗಿ ನಮ್ಮ ಶ್ರೀರಕ್ಷೆ ಬೇರೆ ಇದೆ. ಅದಕ್ಕೆ ಇಬ್ರು ಬಸರಿ ಸೊಸೆಯರ ಸೀಮಂತನ ಒಟ್ಟಿಗೆ ಮಾಡೋಣ ಅನ್ನೋ ತಯಾರಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ನಡೆದು ಹೋಗಿರೋ ಕಹಿ ಘಟನೆನ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಕಳ್ಕೊಂಡಿರೋ ನೆಮ್ಮದಿನ ವಾಪಸ್ ಪಡ್ಕೋಬಹುದು. ಇನ್ನು ನಮ್ಮ ಮಗ ಸೊಸೆ ಬರ್ತಾರೋ ಇಲ್ವೋ ಅನ್ನೋದು. ನಾವೇ ಕರೆದ್ರೆ ಬರಲ್ಲ ಅಂತಾರ. ಅಖಿಲ, ನೀವಿಷ್ಟು ಹೇಳಿದ್ಮೇಲೆ ನನ್ನ ಮನಸ್ಸು ನಿರಾಳ ಆಯ್ತು. ನಾನು ಈಗಲೇ ಹನುಮಂತ ಮನೆಗೆ ಹೋಗಿ ಎಲ್ಲ ವಿಷಯನ ತಿಳಿಸಿ ನಮ್ಮ ಮಗ ಸೊಸೆ ಇಬ್ಬರನ್ನು ಖುದ್ದಾಗಿ ಕರ್ಕೊಂಡು ಬರ್ತೀನಿ. ನೀವು ಬೇಡ ರಘು. ಮತ್ತೆ ಬನ್ನಿ ಚಿಕ್ಕದ್ ಬನ್ನಿ, ಕೂತ್ಕೊಳ್ಳಿ. ಇರ್ವಿ, ಬ್ರೋ ಬರೋದಕ್ಕೆ ಹೇಳ್ದ, ಅದಕ್ಕೆ ಬಂದೆ. ಬ್ರೋ ಇಲ್ಲಿ ಏನು ಬ್ರೋ, ನೀವು ಬರೋದಕ್ಕೆ ಹೇಳಿದೆ, ಅದಕ್ಕೆ ಆಫೀಸಿಂದ ಸೀದಾ ಇಲ್ಲಿಗೆ ಬಂದೆ. ಏನು ವಿಷಯ? ತಗೋ. ಕಂಟಿಯವ್ರಿಗೆ ನಾನು ಕಟ್ಟಬೇಕಾಗಿರೋ ಆಟೋ ಸಾಲದ ಮೊದಲನೇ ಕಂತು. ಅಲ್ಲ ಬಾವ, ಈ ಹಣನ ಕಂಟಿ ಹಣ್ಣಂಗೆ ಕೊಡಬೇಕು ಅಂದರೆ ಈಗ ಚಿಕ್ಕ ಬಾವಂಗೆ ಕೊಡ್ತಾ ಇದ್ದೀರಾ? ಓ, ಚಿಕ್ಕ ಬಾವನೇ ಕೊಡಲಿ ಅಂತನಾ? ಅವ್ರಿಗೆ ಮೊದಲೇ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ಸುಮ್ಮನೆ ಎಕ್ಸ್ಟ್ರಾ ಕೆಲಸ ಯಾಕೆ? ನಿಮ್ಮ ಬಾಮ ಇದ್ದ ನಾನಿಲ್ವಾ? ನಾಳೆ ಬೆಳಗ್ಗೆನೇ ಹೋಗಿ ಕಂಟಿ ಹಣ್ಣಂಗೆ ಈ ಹಣ ಕೊಡ್ತೀನಿ, ಕೊಡಿ. ಬೇಡ ಗಣಿ, ಈ ಹಣ ಯಾರಿಗೆ ತಲುಪಬೇಕೋ ನಾನಿವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಬಾವಾ, ನೀವೇನು ಯೋಚನೆ ಮಾಡಬೇಡಿ. ನಾನಿಲ್ಲಿ ಜನನಿನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ಹಾ, ಹೌದು ಬಾಬಾ, ನೀವು ಹೇಳ್ತಾ ಇರೋದು ಸರಿನೇ. ಇಲ್ಲಿ ನಿಮ್ಮ ತಂಗಿ ಗಂಡ, ನಿಮ್ಮ ಅಳಿಯಾನೂ ಅಷ್ಟೇ ನಿಮ್ಮ ಮಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಕೂಡ. ಸರಿನಾ ಭಾವ? ನೀವು ಮೊದಲು ಚೇತರಿಸ್ಕೊಳ್ಳಿ, ಆಮೇಲೆ ಇಲ್ಲಿಗೆಲ್ಲ ಬರೋದಿದ್ದಿದ್ದೆ. ನಾನು ಫೋನ್ ಇಡ್ಲಾ? ಚಿಕ್ಕಮ್ಮ. ಜನನಿ ಪುಟ್ಟ, ಏನು ಬೇಕಾಗಿತ್ತಮ್ಮ? ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಚಿಕ್ಕಮ್ಮ. ಹಾಂ, ಮಾತಾಡಮ್ಮ. ಚಿಕ್ಕಮ್ಮ, ನೀವು ದಾಮಿನಿ ಚಿಕ್ಕತ್ತೆ ಜೊತೆ ಮಾತಾಡಿ, ಅವ್ರ ಜೊತೆ ಕ್ಲೋಸ್ ಆಗಿ. ಆದರೆ ಅವ್ರ ಕೆಲವೊಂದು ಮಾತುಗಳಿಂದ ನೀವು ದಯವಿಟ್ಟು ಇನ್ಫ್ಲುಯೆನ್ಸ್ ಆಗಬೇಡಿ. ಈಗ ಅಂಥದ್ದು ಏನಾಯಿತು ಅಂತ ಈ ರೀತಿ ಹೇಳ್ತಾ ಇದೆಯಮ್ಮ? ಏನೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅತ್ತೆ ಮಾವ ಅವ್ರ ರೂಮಲ್ಲಿ ಮಾತಾಡ್ತಾ ಇದ್ದಾಗ ನೀವು ದಾಮಿನಿ ಚಿಕ್ಕತ್ತೆ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ರಿ. ವಾಸ್ ಕೆಡವಿ ಕೆಳಗೆ ಬಿದ್ದಾಗ
ಆ ಶಬ್ದ ಕೇಳಿ ಅತ್ತೆ ಮಾವ ಇಬ್ರು ಹೊರಗೆ ಬರ್ತಿದ್ದ ಹಾಗೆ ನೀವಿಬ್ರು ಹೋಗಿ ಬಚ್ಚಿಟ್ಕೊಂಡ್ರಿ. ಇದನ್ನ ನಾನು ಗಮನಿಸಿದ್ದೀನಿ. ನೀವು ಹಾಗೆ ಮಾಡಿದ್ದನ್ನ ಅತ್ತೆ ಮಾವನೂ ಏನಾದರೂ ನೋಡಿದಿದ್ರೆ? ಅಪ್ಪನ ಬಗ್ಗೆ ಅರಸನ್ ಕೋಟೆಯಲ್ಲಿ ತುಂಬಾನೇ ಗೌರವ ಇದೆ. ಆ ಗೌರವ ನನ್ನಿಂದಾಗ್ಲಿ ನಿಮ್ಮಿಂದಾಗ್ಲಿ ಕಡಿಮೆ ಆಗ್ಬಾರ್ದಲ್ವ ಚಿಕ್ಕಮ್ಮ? ದಾಮಿನಿ ಚಿಕ್ಕಮ್ಮ ಒಳ್ಳೆಯವರೇ, ಆದರೆ ಅವ್ರಿಗೆ ಸಣ್ಣ ದಡ್ಡತನ ಇದೆ. ಅಂದರೆ ತಾವಿರೋ ಮನೆಗೆ ತಮಗೆ ಗೊತ್ತಿದ್ದು ಅನ್ಯಾಯ ಮಾಡೋ ದಡ್ಡತನ. ಈಗಾಗಲೇ ಸಾಕಷ್ಟು ಸರಿ ದಾಮಿನಿ ಚಿಕ್ಕತ್ತೆಯಿಂದ ಈ ಮನೆಗೆ ತೊಂದರೆ ಆಗಿದೆ ಚಿಕ್ಕಮ್ಮ. ಅವರಿಗೆ ಪಾರ್ವತಿ ಅಕ್ಕನ ಕಂಡ್ರೆ ಆಗಲ್ಲ. ಅದಕ್ಕೆ ಈ ಮನೇಲಿ ಯಾರಾದರೂ ಪಾರ್ವತಿ ಅಕ್ಕನ ಪರವಾಗಿ ಯೋಚನೆ ಮಾಡ್ತಿದ್ದಾರಾ ಅಂತ ಕದ್ದು ಕೇಳಿಸ್ಕೊಳ್ಳೋದು, ಆಮೇಲೆ ಅದಕ್ಕೆ ಕಲ್ಲು ಹಾಕೋದು. ಈ ವಿಷಯದ ಬಗ್ಗೆ ಅತ್ತೆ ಅವರಿಗೆ ಸಾಕಷ್ಟು ಸರಿ ವಾರ್ನಿಂಗ್ ಮಾಡಿದ್ದಾರೆ, ಆದರೂ ಅವ್ರು ಬದಲಾಗಿಲ್ಲ. ಈಗ ನೀವು ಅವ್ರ ಜೊತೆ ಸೇರಿ ಅವ್ರ ಥರನೇ ಪಾರ್ವತಿ ಅಕ್ಕನ ವಿಷಯದಲ್ಲಿ ಯಾವ ತಪ್ಪು ಮಾಡಬಾರ್ದು ಅಂತ ನನ್ನ ಕಾಳಜಿ ಅಷ್ಟೆ. ಯಾಕಂದರೆ ಪಾರ್ವತಿ ಅಕ್ಕಂಗೆ ನೋವಾದರೆ ನನಗೂ ನೋವಾಗುತ್ತೆ ಚಿಕ್ಕಮ್ಮ. ಅಯ್ಯೋ ನನ್ನ ಕಂದ, ನಿನಗೆ ನೋವಾಗೋ ಥರದ್ದು ಯಾವ ಕೆಲಸನೂ ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಆ ದಾಮಿನಿ ನಿನ್ನ ಚಿಕ್ಕತ್ತೆ ಅಂತ ಅವಳ ಜೊತೆ ಸ್ವಲ್ಪ ಸಲಿಗೆಯಿಂದ ಇದ್ದೆ ಅಷ್ಟೇ. ಆದರೆ ಅವಳಿಗೆ ಪಾರ್ವತಿನ ಕಂಡ್ರೆ ಆಗೋದೇ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ನೀನು ಹೇಳಿದ್ದು ಒಳ್ಳೆಯದೇ ಆಯಿತು. ಎಲ್ಲ ಅಂದಿದ್ರೆ ನನಗೆ ಗೊತ್ತಿಲ್ಲದೆ ನನ್ನಿಂದನೂ ಆ ಪಾರ್ವತಿಗೆ ಪಾಪ ಏನಾದರೂ ಕೆಟ್ಟದಾಗ್ಬಿಡ್ತಾ ಇತ್ತೋ ಏನೋ. ಇನ್ಮೇಲೆ ನಾನು ಆ ದಾಮಿನಿ ಜೊತೆಗೆ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಆದರೆ ನೀನು ಮಾತ್ರ ನೋಡ್ಕೊಬೇಡಕ್ಕಂದ, ಸರಿನಾ? ಕಂಟಿ ಅವ್ರಿಗೆ ಆಟೋ ಸಾಲದ ಕಂತನ ನಾಳೆ ಬೆಳಗ್ಗೆ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಆದರೆ ಬೆಳಗ್ಗೆನೇ ಆ ಹಣ ಅಕೌಂಟಿಗೆ ಬಂತು ಅಂತ ಅವ್ರು ಹೇಳಿದ್ರು. ಕಂಟಿ ಅವ್ರಿಗೆ ಹಣ ತಲುಪಿಸಿದ್ದು ನೀನೇ ಅಲ್ವಾ ಪ್ರೀತು? ಅದಕ್ಕೆ ಈ ದುಡ್ಡು ಇವಾಗ ನಿನಗೆ ಸೇರಬೇಕಾಗಿರೋದು. ತಗೋ ಪ್ರೀತು. ನಾನು ಕಂಟಿಯವ್ರಿಗೆ ಹಣ ಕೊಟ್ಟರೆ ಅದು ನಿಂಗೆ ಗೊತ್ತಾಗುತ್ತೆ. ನಿನಗೆ ವಾಪಸ್ ಹಣ ಕೊಡ್ತೀಯ ಅಂತ ನಂಗೆ ಗೊತ್ತಿತ್ತು ಬ್ರೋ. ಆದರೂ ನಾನೇ ಕೊಟ್ಟೆ ಗೊತ್ತಾ? ಹೊರಗಿನವರು ನಿನ್ನನ್ನು ಹಗುರವಾಗಿ ನೋಡಬಾರ್ದು ಅಂತ, ನಿನ್ನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ. ಅವರೇ ಕಾಲ್ ಮಾಡಿ ಮೊದಲನೇ ತಿಂಗಳ ಸಾಲದ ಕಂತನ್ನ ಕಟ್ಟಕ್ಕಾಗದೇ ಇರೋರು ಅಂತ ವ್ಯಂಗ್ಯವಾಗಿ ಮಾತಾಡಬಾರ್ದು ಅಂತ ಅಷ್ಟೆ. ಆದರೆ ಕಂಟಿಯವರು ಏನು ಪರವಾಗಿಲ್ಲ, ಆರಾಮಾಗಿ ಕೊಡಲಿ ಅಂತ ಹೇಳಿದರು. ಆದರೂ ನಾನೇ ನನ್ನ ಬ್ರೋ ನಿಮಗೆ ಹಣ ತಲುಪಿಸೋಕೆ ಹೇಳಿದ್ದಾರೆ ಅಂತ ನಾನೇ ಕನ್ವಿನ್ಸ್ ಮಾಡ್ಕೊಟ್ಟು ಬಂದೆ. ನಿಂಗೆ ಬೇಜಾರಾಗಿದ್ದರೆ ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ. ಜನನೇ ಪುಟ, ಊಟ ಆದ್ಮೇಲೆ ಸುಮ್ಮನೆ ಕೂತ್ಕೋಬಾರ್ದಮ್ಮ. ಸ್ವಲ್ಪ ಹೊತ್ತಾದ್ರೂ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರಬೇಕು. ಗೊತ್ತು ಚಿಕ್ಕಮ್ಮ, ದಿನಾ ಊಟ ಆದ್ಮೇಲೆ ಒಂದು 10ರಿಂದ 15 ನಿಮಿಷ ಡೈಲಿ ನನಗೆ ಅತ್ತೆ ವಾಕಿಂಗ್ ಮಾಡಿಸ್ತಾರೆ. ನಂಗೆ ಅಭ್ಯಾಸ ಆಗಿದೆ. ರತ್ನವೇಣಿ, ನೀವು ಹೇಳಿದ ಹಾಗೆ ನಾಡಿದ್ದು ನಮ್ಮ ಜನನಿ ಸೀಮಂತ ಮಾಡೋದಕ್ಕೆ ನನಗೆ ಒಪ್ಪಿಗೆ ಇದೆ. ಜನನಿ, ಪ್ರೀತು ರೂಮಲ್ಲಿದ್ದಾನಮ್ಮ? ಹಾ ಅತ್ತೆ, ಸ್ವಲ್ಪ ತಲೆನೋವು ಅಂತ ಮಲ್ಕೊಂಡಿದ್ದಾನೆ. ಬಾಮ್ ಹಚ್ಕೊಂಡಿದ್ದಾನೆ ತಾನೆ? ನಾನೇ ಹಚ್ಚಿದೆ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತೀನಿ, ನಾನಾಗೆ ಎದ್ದೇಳೋವರೆಗೂ ನನ್ನ ಎದ್ದೇಳಿಸ್ಬೇಡ ಅಂತ ಹೇಳ್ದ. ಅಯ್ಯೋ, ಇವತ್ತೇ ನನ್ನ ಆದಿ ಪಾರ್ವತಿನ ಕರ್ಸ್ಕೊಂಡ್ಬಿಡೋಣ ಅಂದ್ಕೊಂಡೆ. ಛೇ, ನಾನು ಯಾಕಿಷ್ಟು ಚಡ್ಪಡಿಸ್ತಿದ್ದೀನಿ? ಇಷ್ಟು ದಿನ ಕಾದಿರೋಳು ಒಂದು ರಾತ್ರಿ ಕಾಯಕ್ಕೆ ಯಾಕಿಷ್ಟು ಚಡ್ಪಡಿಕೆ? ನಾಳೆ ಬೆಳಗಾಗ್ತಿದ್ದ ಹಾಗೆ ಕರ್ಸಿದ್ರಾಯ್ತು. ಹೇಗೂ ನಾಳೆಯಿಂದ ಇದೇ ಮನೇಲೆ ನನ್ನ ಕಣ್ಮುಂದೆನೇ ತಾನೇ ಅವರು ಇರೋದು.
ಅದೇ ನೆಮ್ಮದಿಲೆ ಇವತ್ತು ಒಂದು ರಾತ್ರಿ ತಳ್ಳಿಬಿಟ್ರೆ ಮುಗೀತು. ಅತ್ತೆ ಪ್ರೀತುನ ಎದ್ದೇಳ್ಸ್ಲಾ? ಬೇಡಮ್ಮ, ನಾಳೆ ಬೆಳಿಗ್ಗೆ ಅವನ್ನೂ ಕರ್ಕೊಂಡು ನನ್ನ ಹತ್ರ ಬಾ. ನಿಮ್ಮಿಬ್ಬರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ಸರಿ ಅತ್ತೆ. ಮ್ಯಾಮ್, ರಾಜಶೇಖರ್ ಅವರು ಫೋನಲ್ಲಿದ್ದಾರೆ. ನಾನು ಅವ್ರಿಗೆ ಆಮೇಲೆ ಕಾಲ್ ಮಾಡ್ತೀನಿ. ಕಾಲ್ ಯು ಲೇಟರ್ ಅಂತ ಆಟೋಮೇಟೆಡ್ ಮೆಸೇಜ್ ಹಾಕ್ಬಿಡು. ಓಕೆ ಮ್ಯಾಮ್. ಜಯ, ಒಂದು ನಿಮಿಷ ಇರು. ಜನನಿ ವಾಕ್ ಮಾಡಿದ್ ಸಾಕಮ್ಮ. ಜಯ, ಜನನಿನ ರೂಮ್ವರೆಗೂ ಕರ್ಕೊಂಡು ಹೋಗ್ಬಿಡಮ್ಮ. ಓಕೆ ಮ್ಯಾಮ್, ಶೋರ್. ರತ್ನವೇಣಿಯವರೇ, ನೀವು ನಾಡಿದ್ದು ಜನನಿ ಸೀಮಂತ ಮಾಡೋಣ ಅಂತ ಹೇಳಿದ್ರಿ. ಆದ್ರೆ ನಾಡಿದ್ದು ನಮ್ಮ ಮನೇಲಿ ನಡೆಯೋದು ಡಬಲ್ ಧಮಾಕ, ಅಂದ್ರೆ ಜೋಡಿ ಸೀಮಂತ. ಜೋಡಿ ಸೀಮಂತನ ಅಂದ್ರೆ ನನ್ನ ಹಿರಿ ಸೊಸೆ ಪಾರ್ವತಿದು ಮತ್ತೆ ಕಿರಿ ಸೊಸೆ ಜನನಿದು ಇಬ್ರು ಸೀಮಂತನೂ ನಾಡಿದ್ದು ಒಟ್ಟಿಗೆ ಮಾಡ್ತೀವಿ. ಇದೆಲ್ಲ ನೀವು ಕೊಟ್ಟ ಸಲಹೆ ಮೇಲೆನೆ ಈ ವಿಷಯ ಇಲ್ಲಿವರೆಗೂ ಮುಂದುವರೆದಿರೋದು. ಅದಕ್ಕೆ ನೀವು ಥ್ಯಾಂಕ್ ಯು ಸೋ ಮಚ್.